ಏನೋ ಒಂದಿಷ್ಟು ಅನುಕೂಲ ಮಾಡ್ತಾರಪ್ಪ, ನಮ್ಗೆ ಹಣ ಕೊಡ್ತಾರೆ, ಭೂಮಿ ಕೊಡ್ತಾರೆ, ಮತ್ತೇನು ಕೊಡ್ತಾರೆ. ಕನ್ನಡದವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ರಿರ್ಬೋದು ಅಥವಾ ಮುಸ್ಲಿಮ್ರಲ್ಲಿರ್ಬೋದು, ಅನೇಕ ಬೇರೆ ಬೇರೆ ಧರ್ಮಗಳು ಕನ್ನಡದ ಜನ ಸಾಕಷ್ಟು ಇದ್ದಾರೆ. ಕಾರಣ ಅಂದ್ರೆ ನಮ್ಮ ಬದುಕಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ. ಅಂದ್ರೆ ಹಾಗೆ ಇಲ್ಲೇ ಅಧಿಕಾರಕ್ಕೆ ಬಂದವರು ಅವ್ರು ಯಾಕೆ ಒಪ್ಕೊಳ್ತಾರೆ ಸಾರ್ವಜನಿಕವಾಗಿ ನಾನು ಹಾಕಿದ್ದೀನಪ್ಪ ಮತ ಅಂತೇಳಿ ಕಣ್ಣು ಹಿಡಿಬೇಕಾಗಿದೆ. ಅದಕ್ಕೆ ಮುಖ್ಯಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕಾಗಿದೆ. ಅಧಿಕಾರ ಹಿಡಿದಕ್ಕೆ ಏನು ಮಾಡ್ಬೇಕು ಅದು ವಿಚಾರ ಮಾಡ್ಬೇಕು. ನಾವು ಧರ್ಮಸ್ಥಳದಲ್ಲಿ ಒಂದು ಏನೋ ಸಭಾ ಮಾಡ್ತೀವಿ, ಅಲ್ಲಿ ಎಲ್ಲರ ಕಡೆಯಿಂದ ಆಣೆ ತೊಗೊಳ್ತೀವಿ, ಕೆರೆ ತೊಗೊಳ್ತೀವಿ ಅಂದ್ರೆ ಈಗ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡೋರು ಹಂಗೆ ತಿಳ್ಕೊಂಡು ವಿರೋಧ ಮಾಡೋರೆಲ್ಲ ಏನಪ್ಪ ಅಂತಂದ್ರೆ ಅವ್ರು ಮತ ಹಾಕ್ಯಾರಂತೂ ಅವ್ರು ಹೇಳಿಕ್ಕೆ ಆಗೋದಿಲ್ಲ. ಹೆಂಗೆ ಅವರು ಇಲ್ಲಪ್ಪ ನಾವು ಮಾಡೋದಿಲ್ಲ ಅದ್ರ ಬಗ್ಗೆ ಈಗ ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನು ಯಾರು ಬಿಡಿಸಿ ಹೇಳ್ಬೇಕಾಗಿಲ್ಲ. ಅವರು ಮಾಡಿದಾರೋ ಅಡ್ಡವೋ ಮತದಾನ ಮಾಡಿದಾರೋ ಇಲ್ವೋ ಅನ್ನೋದು ಇದರಿಂದ ಗೊತ್ತಾಗ್ತದೆ ನಾನು ಅನ್ನುವಂಥದ್ದು. ಆದರೂ ಸಹಿತ ಇನ್ನೂ ಭರವಸೆ ಅದ ಯಾರಿಗೆ, ನಮ್ಮ ಏನಪ್ಪ ಅಂತಂದ್ರೆ BY ವಿಜೇಂದ್ರ ಅವರಿಗೆ. ಅದಕ್ಕಾಗಿ ಅವ್ರ ಮಾತು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ದೇವರನ್ನು ನಂಬುವವರು, ಅಡ್ಡ ಮತದಾನ ಮಾಡಿದ್ದು ತಾಯಿಗೆ ದ್ರೋಹ ಬಗೆದ ಕೃತ್ಯಕ್ಕೆ ಸಮಾನ ಆದವು. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವುದ್ರ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಅಧಿಕಾರ ಕೊಟ್ಟದನ್ನು ಅಂತರ ಜೊತೆಗೆ ಇದ್ಕೊಂಡು ಅವರು ಅದ್ರ ವಿರುದ್ಧ ಮತ ಹಾಕೋದು ಅಂದ್ರೆ ತಾಯಿಗೆ ದ್ರೋಹ ಬಗದಾಗನ. ಈ ದೇಶದ ತಾಯಿಗೆ ದ್ರೋಹ ಬಗಿಲಾರದಂಥವ್ರು ಎಷ್ಟು ಜನ ಇದ್ದಾರೆ, ಬಗದವ್ರು ಎಷ್ಟು ಜನ ಇದ್ದಾರೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ತಾಯಿಗೂ ಬಗದಾರ, ತಂದೆಗೂ ಬಗದಾರ, ದೇಶಕ್ಕೂ ಬಗದಾರ, ರಾಜದ್ರೋಹಿಗಳು ಇದ್ದಾರೆ, ತಾಯಿ ದ್ರೋಹಿನೂ ಇದ್ದಾರೆ, ಮಾತಾ ದ್ರೋಹಿಗಳಿದ್ದಾರೆ, ಪಿತಾ ದ್ರೋಹಿಗಳಿದ್ದಾರೆ. ಅವರಂತ ಇದ್ದಾರೆ ಪಾಪ. ಅವ್ರಿಗೊಂದೇನೋ ಇಲ್ಲಿವರೆಗೆ ಸಿಗ್ತಾ ಇಲ್ಲ ಕಾಣ್ತದೆ ಯಾರು ಮಾಡಿದವರು ಅಂತೇಳಿ. ಅದೇ ಕಾರಣಕ್ಕೆ ಈ ಆ ರೀತಿ ದ್ರೋಹ ಬಗೆದ ಶಾಸಕರು ಯಾರು ಎಂಬ ಸತ್ಯ ಗೊತ್ತಾಗಬೇಕಿದೆ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ತೀರ್ಮಾನ ಆಗಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ಈ ಕುರಿತು ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರ ಜೊತೆ ಮಾತನಾಡುತ್ತೇನೆ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇರ್ಬೋದು, ಎಲ್ಲೋ ಒಂದು ಮೂಲೆಯಲ್ಲಿ ಇರ್ಬೋದು. ಅದು ಆರಂಭದಲ್ಲಿ ಹೇಳಿದ್ದಿಲ್ಲ ನಿಮಗೆ. ಈ ಒಂದು BJP ಏನಪ್ಪ ಅಂದ್ರೆ ಮೂಲತಃ ಸಂಪ್ರದಾಯವಾದಿ ಪಕ್ಷ ಇರೋದ್ರಿಂದ ಎಲ್ಲ ಸಂಪ್ರದಾಯವಾದಿ ಜನನ ಬಂದಿರ್ತಾರೆ ಅನ್ನೋದು ಒಪ್ಪು ವಿಷಯ. ಅದರಿಂದ ಆದರೆ ಭಾಳಷ್ಟು ನೋಡಿರಿ, ರಾಮ ಮಂದಿರದಲ್ಲಿ ಯಾರು